ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ಮಿನಿ ಬ್ಯಾಸ್ಕೆಟ್ ವಿಡಿಯೋದಲ್ಲಿ ಶಿವನ್ ಕಾರ್ಡ್ ನಾಟ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ರೆಡ್ ಕಲರ್ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಈ ಬ್ಯಾಸ್ಕೆಟ್ ಹಾಕೋಕ್ಕೆ ನಾನು 3 ಅಡಿ ಈ ಥರ 10 ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 3 ಅಡಿ ಅಂದರೆ ಒಂದು ಸ್ಕೇಲಲ್ಲಿ 3 ಟೈಮ್ ತೊಗೋಬೇಕು ನೀವು. ನೋಡಿ, 12 ಇಂಚಸ್ ಇದೆಯಲ್ಲ, ಈ ರೀತಿ 3 ಟೈಮ್ ತೊಗೊಂಡ್ರೆ 3 ಅಡಿ ಇರುತ್ತೆ. ಇದೇ ಥರ ನಾನು 10 ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ರನ್ನಿಂಗ್ ವೈರ್ ಆಗಿ ರೆಡ್ ಕಲರ್ ವೈರ್ನ ನಾನು ತೊಗೋತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾನು ಒಂದು ವೈರ್ ತೊಗೊಂಡು ಕಟ್ ಮಾಡಿರೋದು ಒಂದು ವೈರ್ ತೊಗೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ಸೆಂಟ್ರಿಗೆ ಫೋಲ್ಡ್ ಮಾಡಿದ್ದೀವಲ್ಲ, ಅದೇ ಅಳತೆಗೆ ಈ ರೆಡ್ ಕಲರ್ ವೈರ್ನ ಫೋಲ್ಡ್ ಮಾಡ್ಕೊಳ್ಳಿ. ರೆಡ್ ಕಲರ್ ವೈರು ಅಂದರೆ ರನ್ನಿಂಗ್ ವೈರು ನಮ್ಮ ಎಡಭಾಗದಲ್ಲಿರಲಿ, ಬಲಭಾಗದ ಕೈಲಿ ಫೋಲ್ಡ್ ಮಾಡಿರೋ ಪೀಸ್ ಇರಲಿ. ಮೊದಲಿಗೆ ನಾನು ಇಲ್ಲಿ ಬಾಕ್ಸ್ ನಟ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಹಳ್ಳ ಇರೋ ಸೈಡು ಈ ಸೈಡಲ್ಲಿ ಇರಲಿ ಬಾಕ್ಸ್ ನಟ್ಗೆ. ನೋಡಿ, ಈ ಪೀಸ್ನ ಮೇಲೆ ತಗೊಬನ್ನಿ. ಹಳ್ಳ ಇರೋದನ್ನ ಮೇಲ್ಭಾಗಕ್ಕೆ ತಂದು ತಳಭಾಗದಲ್ಲಿರೋದನ್ನ ಈ ಓಲ್ ಒಳಗೆ ಹಾಕೋಬೇಕು. ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೊಳ್ಳಿ. ಈಗ ಸಮ ಇದೆಯಂತ ಚೆಕ್ ಮಾಡ್ಕೊಳ್ಳಿ. ಏರುಪೇರಿದ್ರೆ ಸ್ವಲ್ಪ ಒಳಗೆ ಕಳಿಸಿ ಈ ಕಡೆ ಎಳ್ಕೊಳ್ಳಿ, ಮತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಸಮ ಇದೆ. ಅದೇ ಥರ ಈ ಸೈಡು ಸಹ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಬಾಕ್ಸ್ ನಟ್ ಆಯ್ತಲ್ಲ, ಮತ್ತು ರನ್ನಿಂಗ್ ವೈರ್ನ, ಇದು ರನ್ನಿಂಗ್ ವೈರು, ಮತ್ತು ಇನ್ನೊಂದು ವೈರ್ ತೊಗೊಳ್ಳಿ. ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಶಿವನ್ ಕಣ್ಣನ್ನು ನಾಟ್ ಹಾಕಬೇಕು. ಅದಕ್ಕೆ ನಾನಿಲ್ಲಿ ನೋಡಿ, ಈ ರೀತಿ ಬಾಕ್ಸ್ ನಟ್ಗೆ ನಾವು ಈ ರೀತಿ ಇಟ್ಕೊಂಡಿದ್ದೋ ಅಲ್ವಾ, ಹಳ್ಳ ಇರೋ ಸೈಡು ಈ ಸೈಡ್ ಇತ್ತಲ್ವ, ಶಿವನ್ ಕಣ್ಣು ನಾಟ್ ಹಾಕೋಕ್ಕೆ ನಾವು ಈ ಸೈಡ್ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಈ ಹೆಬ್ಬೆರಳಿದೆಯಲ್ಲ ಅದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಕಾಣ್ತಿದೆಯಲ್ಲ, ಈ ರೀತಿ ಹೆಬ್ಬೆರಳನ್ನ ಈ ಹಳ್ಳ ಇರೋ ಸೈಡ್ ಮೇಲೆ ಹೆಬ್ಬೆರಳು ಇಟ್ಕೊಳ್ಳಿ. ಅದನ್ನ ಈ ರೀತಿ ಫೋಲ್ಡ್ ಮಾಡಿದ್ರೆ ಎಸ್ ಥರ ಬರುತ್ತೆ. ಆ ಎಸ್ನ ಈ ಓಲೊಳಗೆ ಹಾಕಬೇಕು. ಈಗ ಇಲ್ಲಿ ಹಳ್ಳ ಇರೋ ಸೈಡನ್ನ ತಗೊಂಡು ಈ ಎಲ್ ಮೇಲ್ಗಡೆ ಓಲ್ ಇದೆಯಲ್ಲ ಆ ಓಲೊಳಗೆ ಹಾಕೊಳ್ಳಿ. ನಾಟ್ನ ಟೈಟ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಚೆಕ್ ಮಾಡ್ಕೊಳ್ಳಿ ಏರುಪೇರು ಇದೆಯಾ ಅಂತ. ಯಾವ್ದು ಜಾಸ್ತಿ ಇದೆಯಾ ಅದನ್ನ ಒಳಗೆ ತಳ್ಳಿ ಎಳ್ಕೋಬೇಕು. ನೋಡಿ, ಸಮ ಇದೆ. ಒಂದು ಬಾಕ್ಸ್ ನಾಟು, ಒಂದು ಶಿವನ್ ಕಣ್ಣು ನಾಟ್ ಹಾಕಬೇಕು. ಅಂದರೆ ಒಂದು ಸೀದಾ ಹಾಕಿದ್ರೆ ಒಂದು ಉಲ್ಟಾ ಹಾಕಬೇಕು. ಈಗ ನಿಮ್ಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಲೈನ್ ಬಂದಾಗ ಇಲ್ಲಿ ಶಿವನ್ ಕಣ್ಣಿನ ಥರ, 3ನೇ ಕಣ್ಣಿನ ಥರ ಶೇಪ್ ಬರುತ್ತೆ. ಈಗ ಮತ್ತೆ ವೈರ್ನ ತಗೊಳ್ಳಿ. ಮತ್ತೆ ಸೆಂಟ್ರಿಗೆ ಇನ್ನೊಂದು ವೈರ್ ಫೋಲ್ಡ್ ಮಾಡ್ಕೊಳ್ಳಿ. ರೆಡ್ ಕಲರ್ ವೈರ್ನ ಫೋಲ್ಡ್ ಮಾಡಿ ನೋಡಿ, ರೆಡ್ ಕಲರ್ ವೈರ್ನ ಮೇಲೆ ತಗೊಬನ್ನಿ. ವೈಟ್ ಕಲರ್ ವೈರ್ನ ಮತ್ತೆ ಇದರೊಳಗಡೆಯಿಂದ ತಗೋಬೇಕು. ಈಗ ಇನ್ನೊಂದು ಬಾಕ್ಸ್ ನಾಟ್ ಆಯಿತು. ಒಂದು ಬಾಕ್ಸ್ ನಾಟು, ಒಂದು ಶಿವನ್ ಕಣ್ಣು ನಾಟು, ಮತ್ತು ಒಂದು ಬಾಕ್ಸ್ ನಾಟು. ಮತ್ತು ಇದನ್ನು ಚೆಕ್ ಮಾಡ್ಕೊಳ್ಳಿ ಸಮ ಇದೆಯಾ ಅಂತ. ಸಮ ಇದೆ. ಮತ್ತು ಇನ್ನೊಂದು ವೈರ್ ತೊಗೊಳ್ಳಿ, ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಈ ಥರ ಅಂದರೆ ವೈರ್ನ ಈ ರೀತಿ ಮೇಲೆ ಬರೋ ಥರ ಇಟ್ಕೋಬೇಕು. ಹಳ್ಳ ಇರೋದು ಈ ಸೈಡ್ ಬರಲಿ, ದಿಬ್ಬ ಇರೋದು ಈ ಕಡೆ ಸೈಡ್ ಬರಲಿ. ಈಗ ಇದನ್ನು ಈ ರೀತಿ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಹೆಬ್ಬೆಟ್ಟನ್ನು ಹಳ್ಳ ಇರೋ ಸೈಡ್ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ
ಇಟ್ಕೊಳ್ಳಿ, ಅಂದರೆ ಎಸ್ ಥರ ಬರಬೇಕಿದು. ಈಗ ಈ ಹಳ್ಳ ಇರೋ ಸೈಡನ್ನ ಈ ಮೇಗಡೆ ಇರೋ ಎಸ್ ಥರ ಬಂದಿದೆಯಲ್ಲ ಆ ಲೂಪ್ ಒಳಗೆ ಹಾಕಬೇಕು. ಹಾಕಿ ಟೈಟ್ ಮಾಡ್ಕೊಳ್ಳಿ. ಮತ್ತೆ ಚೆಕ್ ಮಾಡ್ಕೊಳ್ಳಿ, ನೋಡಿ ಇದು ಜಾಸ್ತಿ ಇದೆ. ಸಮ ಬಂತು. ಇದೇ ರೀತಿ 10 ವೈರ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕು. ಅಂದರೆ ಒಂದು ಬಾಕ್ಸ್ ನಾಟು, ಒಂದು ಶಿವನ್ ಕಣ್ಣು ನಾಟು, ಮತ್ತು ಒಂದು ಬಾಕ್ಸ್ ನಾಟು, ಒಂದು ಶಿವನ್ ಕಣ್ಣು ನಾಟು. ಅಂದರೆ ಒಂದು ಸೀದಾ ಹಾಕಿದ್ರೆ ಇನ್ನೊಂದು ಉಲ್ಟಾ ಸೈಡ್ ಹಾಕಬೇಕು. ಇನ್ನು ನಾನು ಮಿಕ್ಕಿದ ವೈರ್ಗಳನ್ನ ಹಾಕ್ಕೊಂಡು ಬಂದು ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಫ್ರೆಂಡ್ಸ್, ಈಗ ನಾನು ಎಲ್ಲ ವೈರ್ಗಳನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾನು ಬಾಕ್ಸ್ ನಾಟ್ ಹಾಕಿದ್ದೀನಿ, ಆಮೇಲೆ ಒಂದು ಶಿವ ಕಣ್ಣು ನಾಟ್ ಹಾಕಿದ್ದೀನಿ, ಮತ್ತೆ ಬಾಕ್ಸ್ ನಾಟ್, ಮತ್ತೆ ಒಂದು ಶಿವನ ಕಣ್ಣು ನಾಟ್. ಇದೇ ರೀತಿ ನಾನು ಒಂದು ಆಮೇಲೆ ಒಂದು ಸೀದಾ ಒಂದು ಉಲ್ಟಾ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಇದು ಫಸ್ಟು ಬಿಟ್ಟಿದ್ವಲ್ಲ ಅದೇ ಅಳತೆಗೆ ಮತ್ತೆ ವೈರ್ನ ಈ ಕಡೆ ಸೈಡ್ ವೈರ್ನ ಸಹ ಕಟ್ ಮಾಡ್ಕೋಬೇಕು. ಫಸ್ಟ್ ರೋಲ್ ಆಯ್ತಲ್ವಾ, ಈಗ ಸೆಕೆಂಡ್ ರೋಲ್ಗೆ ನಾವು ಇಲ್ಲಿ ಎಷ್ಟು ಬಿಟ್ಟಿದ್ದೀವಿ ನೋಡಿಕೊಂಡು ಅದೇ ಅಳತೆಗೆ ಮತ್ತೆ ವೈರ್ನ ರೆಡ್ ಕಲರ್ ವೈರ್ನ ಫೋಲ್ಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲು ನಾವು ಇಲ್ಲಿ ಬಾಕ್ಸ್ ನಾಟ್ ಹಾಕಿದ್ವಲ್ವ, ಈಗ ಈ ಮೇಲ್ಗಡೆ ಲೈನಲ್ಲಿ ಸೆಕೆಂಡ್ ಲೈನಲ್ಲಿ ಬಾಕ್ಸ್ ನಾಟ್ ಹಾಕಬಾರ್ದು, ಶಿವನ್ ಕಣ್ಣನ್ನು ನಾಟ್ ಹಾಕಬೇಕು. ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಾಕ್ಸ್ ನಾಟ್ ಹಾಕಿ ಮತ್ತೆ ಮೇಲ್ಗಡೆ ಬಾಕ್ಸ್ ನಾಟ್ ಹಾಕಿದ್ರೆ ಅದು ಶೇಪ್ ಚೆನ್ನಾಗಿ ಬರಲ್ಲ, ರಾಂಗ್ ಆಗುತ್ತೆ. ಅದರಿಂದ ನಾವು ಫಸ್ಟ್ ಲೈನಲ್ಲಿ ಸ್ಟಾರ್ಟಿಂಗ್ ಬಾಕ್ಸ್ ನಾಟ್ ಹಾಕಿದ್ರೆ ಸೆಕೆಂಡ್ ಲೈನಲ್ಲಿ ನಾವು ಶಿವನ್ ಕಣ್ಣು ನಾಟ್ ಹಾಕಬೇಕು. ನೋಡಿ, ಮೇಲ್ಗಡೆ ವೈರ್ನ ವೈಟ್ ಕಲರ್ ವೈರ್ನ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ಸೈಡು ಅಂದರೆ ಈ ಹಳ್ಳ ಇರೋದು ನಮ್ಮ ಲೆಫ್ಟ್ ಸೈಡಿಗೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ನಾವು ಫೋಲ್ಡ್ ಎಲ್ಲಿ ಮಾಡ್ತೀವಿ ಆ ಪೀಸ್ನ ಹಿಂಗೆ ಇಟ್ಕೊಳ್ಳಿ, ಅದ್ರ ಮೇಲೆ ಇಟ್ಕೋಬೇಕು. ಈಗ ನಮ್ಮ ಹೆಬ್ಬೆಟ್ಟನ್ನ ಬ್ಯಾಕ್ ಸೈಡಲ್ಲಿ ಹಳ್ಳ ಇದೆಯಲ್ಲ ಆ ಸೈಡಲ್ಲಿ ಇಟ್ಕೊಂಡು ಅದನ್ನು ಎಸ್ ಥರ ತಿರುಗಿಸಿ ಈ ಕೆಳಗಡೆ ಇದೆಯಲ್ಲ ವೈಟ್ ವೈರು ಅದನ್ನು ಈ ರೆಡ್ ಕಲರ್ ವೈರೊಳಗೆ ಸೇರಿಸ್ಬೇಕು. ಮೇಲ್ಭಾಗ ಇದೆಯಲ್ಲ ರೆಡ್ ಕಲರ್ ವೈರ್ ಅದ್ರ ಮೇಲೆ ಸೇರಿಸ್ಬೇಕು. ಸೇರಿಸಿ ಎಳ್ಕೊಳ್ಳಿ. ಈಗ ಈ ಎರಡು ವೈರ್ಗಳು ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಏರುಪೇರಿದ್ರೆ ಒಳಗೆ ಕಳಿಸಿ ಸರಿ ಮಾಡ್ಕೊಳ್ಳಿ. ನೋಡಿ, ಈಗ ಎರಡು ಸರಿ ಇದೆ. ಈ ಫಸ್ಟ್ ಲೈನ್ಗೆ ನಾನು ಇಲ್ಲ ನಾಟ್ ಹಾಕೋತೀನಿ, ಯಾಕಂದರೆ ಇದು ಸೆಂಟರ್ ಅಂತ ನಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಒಂದು ನಾಟ್ ಹಾಕೋತೀನಿ. ಈಗ ನಾವು ಫಸ್ಟು ಶಿವನ್ ಕಣ್ಣು ನಾಟ್ ಹಾಕಿದ್ವಲ್ಲ, ಈಗ ಬಾಕ್ಸ್ ನಾಟ್ ಹಾಕೋಬೇಕು. ಈಗ ನೋಡಿ, ಕಾಣ್ತಿದೆಯಲ್ಲ ಈಗ ಶಿವನ್ ಕಣ್ಣು ನಾಟ್ ನೀಟಾಗಿ ಈಗ ಕಾಣ್ತಿದೆ ನಿಮಗೆ. ಮೂರನೇದಕ್ಕೆ ನಾವು ಶಿವನ್ ಕಣ್ಣು ನಾಟ್ ಹಾಕೋಬೇಕು. ವೈಟ್ ವೈರ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಹಳ್ಳ ಇರೋದು ಈ ಸೈಡ್ ಬರಬೇಕು. ಈಗ ಇದನ್ನು ಹಳ್ಳ ಇರೋ ಸೈಡಲ್ಲಿ ಈ ಥರ ಎಸ್ ಥರ ಇಟ್ಕೊಂಡು ಈ ಹಳ್ಳ ಇರೋ ಸೈಡು ಈ ಎಸ್ ನೂಲೊಳಗೆ ಬರೋ ಥರ ಸೇರಿಸ್ಕೊಂಡು ನಾಟ್ ಹಾಕೊಳ್ಳಿ. ಕಾಣ್ತಿದ್ದೀರ ಈ ರೀತಿ. ನೋಡಿ, ಇಲ್ಲೊಂದು ಶಿವನ್ ಕಣ್ಣು ನಾಟ್ ಬಂತು. ಈಗ ಅಡ್ಡ ಇಲ್ಲಿ ಉದ್ದ ಬಂದರೆ ಇನ್ನೊಂದು ಸೈಡು ಅಡ್ಡ ಬರುತ್ತೆ. ಇದೇ ರೀತಿ ನೀವು ಪೂರ್ತಿಯಾಗಿ ಹಾಕೋಬೇಕು. ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲಕ್ಕೆ ನೀವು ವೈರ್ಗಳು ಹಾಕ್ಕೊಳ್ಳಿ. ಅಂದರೆ 2 ವೈರು, ಈ ಕಡೆ 2 ವೈರು, ಇಲ್ಲ 4 ವೈರು, ಇಲ್ಲ ಈ ಕಡೆ 4 ವೈರು, ಈ ರೀತಿ ಸೆಂಟ್ರಿಂದ ಹಾಕೋಬೇಕು. ಫ್ರೆಂಡ್ಸ್, ನಾನು 2ನೇ ಲೈನು ಸಹ ಕಂಪ್ಲೀಟ್ ಆಯಿತು. ನೋಡಿ, ಈ ರೀತಿ ಕಾಣುತ್ತೆ.
ಶಿವನ್ ಕಣ್ ನಾಟ್ ಅಂದರೆ ಇದೇನೆ. ಈಗ ನೋಡಿ ನಾನು ಇಲ್ಲಿ ಎಷ್ಟು ವೈರ್ ಕಟ್ ಮಾಡ್ಕೊಂಡಿದ್ದೀನೋ ಅದೇ ಅಳತೆ ನೋಡಿಕೊಂಡು ವೈರ್ ಕಟ್ ಮಾಡ್ಕೊಳ್ಳಿ. ಈಗ 2ನೇ ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ ಮತ್ತೆ ಇನ್ನೊಂದು ಲೈನ್ ಹಾಕೋಬೇಕು. ಈಗ ಹಾಕೋತಾ ಇದ್ದೀನಿ. ಈಗ ಇಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕಿದ್ದೀನಲ್ವ 2ನೇ ಲೈನಲ್ಲಿ, 3ನೇ ಲೈನ್ಗೆ ನಾವು ಈಗ ಬಾಕ್ಸ್ ನಾಟಿಂದ ಶುರು ಮಾಡಬೇಕು. ನೋಡಿ ಈ ಲೈನು ಕಂಪ್ಲೀಟ್ ಆದಮೇಲೆ ಈ ಸೆಂಟರ್ ಲೈನ್ ಇದೆಯಲ್ಲ ಅದ್ರ ಕೆಳಗಡೆ ಮತ್ತೆ ಇನ್ನೆರಡು ಲೈನ್ ಹಾಕೋತೀನಿ. ಟೋಟಲ್ 5 ನಾನು ಲೈನ್ಗಳು ಹಾಕೋತೀನಿ ಸ್ಮಾಲ್. ಫ್ರೆಂಡ್ಸ್ ಈಗ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಸೆಂಟರ್ ಲೈನು. ಸೆಂಟರ್ ಲೈನ್ಗೆ ನಾನು ಗಂಟು ಹಾಕಿದೆ ನೋಡಿ. ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಸೆಂಟರ್ ಲೈನಿಂದ ಕರೆಕ್ಟಾಗಿ ಗಂಟು ಹಾಕ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗೋಲ್ಲ ಯಾವ ಸೆಂಟರ್ ಇದೆ ಅಂತ. ಅದರಿಂದ ಮೇಲಿಗೆ ಎರಡು ಲೈನ್ ಹಾಕಿದ್ದೀನಿ ಮತ್ತು ಸೆಂಟರ್ ಲೈನಿಂದ ಡೌನ್ಗೆ 2 ಲೈನ್ ಹಾಕಿದ್ದೀನಿ. ನೀವು ಇನ್ನೂ ಬೇಕು ಅಂದರೆ ಒಂದೊಂದು ಲೈನ್ ಹೆಚ್ಚಿಸ್ಕೋಬೋದು. ಫ್ರೆಂಡ್ಸ್ ನೋಡಿ ಇಲ್ಲಿ ಈ ರೆಡ್ ಕಲರ್ ವೈರು ಎಷ್ಟಿದೆಯೋ ಅಷ್ಟು ಉದ್ದಕ್ಕೆ ನಾನು ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ, ಯಾಕಂದರೆ ಒಳಗಡೆ ಸೇರ್ಸೋಕ್ಕೆ ನಮಗೆ ಪೀಸ್ ಬೇಕಲ್ಲ, ಅದಕ್ಕೋಸ್ಕರ ಆ ಥರ 4 ಪೀಸ್ನ ತೊಗೊಂಡಿದ್ದೀನಿ. ನೋಡಿ ಈ 4 ವೈರ್ನ ಈ ಕಾರ್ನರ್ಗಳಲ್ಲಿ ಅಂದರೆ ಇಲ್ಲಿ 2 ವೈಟು ಮತ್ತು ರೆಡ್ ಇದೆಯಲ್ಲ ಆ ಕಾರ್ನರ್ ಮಧ್ಯ ಸೇರಿಸ್ಬೇಕು. ನೋಡಿ ಈ ರೀತಿ ಒಳಗಡೆ ನಮಗೆ ಟೈಟಾಗಿರೋ ಥರ ನೋಡಿಕೊಂಡು ಎಷ್ಟು ಬೇಕು ಅಂತ ನೋಡಿ ಒಳಗೆ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೋಬೇಕು. ಇದೇ ಥರ 4 ಸೈಡು, ಇನ್ನು ಮಿಕ್ಕಿದ 3 ಸೈಡು ಸೇರಿಸ್ಕೋಬೇಕು. ಫ್ರೆಂಡ್ಸ್ ಮೊದಲನೇ ಲೈನ್ ಬಿಟ್ಟು 2ನೇ ಲೈನಿಂದ ನಾಟ್ ಹಾಕ್ಕೊಂಡು ಹೋಗಿ. ನಾನು ಇಲ್ಲಿ ಮರೆತು ಮೊದಲನೇ ಲೈನಿಂದನೇ ನಾಟ್ ಹಾಕ್ಕೊಂಡು ಹೋಗಿದ್ದೀನಿ. 2ನೇ ಲೈನಿಂದ ನಾಟ್ ಹಾಕ್ಕೊಂಡು ಹೋಗಬೇಕು. ಮೊದಲನೇ ಲೈನಲ್ಲಿ ಶಿವನ್ ಕಣ್ ನಾಟ್ ಬರುತ್ತೆ, ಅದನ್ನು ಹಾಕೋಕೆ ಹೋಗಬೇಡಿ. ಅದು ನೆಕ್ಸ್ಟ್ ಲೈನಲ್ಲಿ ಬಾಕ್ಸ್ ನಾಟ್ ಬರುತ್ತೆ, ಬಾಕ್ಸ್ ನಾಟಿಂದ ಶುರು ಮಾಡಿ ಹಾಕೋಬೇಕು. ಈ ರೆಡ್ ಕಲರ್ ವೈರ್ನ ಫೋಲ್ಡ್ ಮಾಡಿ ವೈಟ್ ವೈರ್ನ ಒಂದು ಸುತ್ತಿ ರೆಡ್ ಕಲರ್ ವೈರ್ ಮೇಲೆ ಬನ್ನಿ. ವೈಟ್ ಕಲರ್ ವೈರ್ನ ಈ ಹೋಲ್ ಒಳಗಡೆ ಹಾಕ್ಕೊಳ್ಳಿ. ಈಗ ಟೈಟ್ ಮಾಡ್ಕೊಳ್ಳಿ ನಾಟ್ನ. ಈ ರೀತಿ ರನ್ನಿಂಗ್ ವೈರ್ ಸೇರಿಸ್ಕೋಬೇಕು. ಈ ಮೂಲೆ ತಿರುಗಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಕಾರ್ನರ್ಸ್ನ ಮೇಲೆತ್ತಬೇಕಲ್ಲ, ಕಾರ್ನರ್ಸ್ ಟರ್ನ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಈಗ ಬಾಕ್ಸ್ ನಾಟ್ ಆಯ್ತಲ್ವ, ಈಗ ಶಿವನ್ ಕಣ್ ನಾಟ್ ಹಾಕ್ಕೊಳ್ಳಿ. ಎರಡೆರಡು ಗ್ಯಾಪ್ ಬರುತ್ತಲ್ಲ ಆ ಜಾಗಕ್ಕೆ ನಾವು ಶಿವನ್ ಕಣ್ ನಾಟ್ ಹಾಕಬೇಕು. ಈ ರೀತಿ ಪಕ್ಕದಲ್ಲಿ ಬಂದಿರೋ ವೈರ್ಗೆ ನಾವು ಬಾಕ್ಸ್ ನಾಟ್ ಹಾಕೋಬೇಕು. ಈ ಸೆಂಟ್ರಲ್ ಇದೆಯಲ್ಲ ಈ ಪೀಸ್ಗೆ ನಾನು ಶಿವನ್ ಕಣ್ ನಾಟ್ ಹಾಕೋತಾ ಇದ್ದೀನಿ ನೋಡಿ. ಯಾಕಂದ್ರೆ ಬಾಕ್ಸ್ ನಾಟ್ ಆಮೇಲೆ ಶಿವನ್ ಕಣ್ ನಾಟ್ ಬರುತ್ತೆ. ರೆಡ್ ಕಲರಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕೋತಾ ಇದ್ದೀನಿ. ಇದು ಒಂದು ಲೈನ್ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಗ್ತಾ ಪ್ರಾಕ್ಟೀಸ್ ಆಮೇಲೆ ಅದು ನಮಗೆ ಅಷ್ಟಾಗಿ ಇದಾಗಲ್ಲ. ನೋಡಿ ಈಗ ಹಾಕೊಂಡ್ನಲ್ವಾ, ಈಗ ಇದಕ್ಕೆ ಬಾಕ್ಸ್ ನಾಟ್ ಹಾಕೋಬೇಕು. ಇದೊಂದು ಲೈನ್ ಮಾತ್ರ ನಾವು ಈ ರೀತಿ ಬರುತ್ತೆ. ಅಂದರೆ ಇದು ಕಾರ್ನರ್ ಟರ್ನ್ ಮಾಡೋದ್ರಿಂದ ನಮಗೆ ಇಲ್ಲಿ 3 ಮೂಲೆ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಹಾಕಿರೋದ್ರಿಂದ ನಮಗೆ ಅಷ್ಟು ಕಾಣ್ತಾ ಇಲ್ಲ. ಈಗ ಮತ್ತೆ ಶಿವನ್ ಕಣ್ ನಾಟ್ ಹಾಕೊಳ್ಳಿ. ನಾವಿಲ್ಲಿ 4 ಪೀಸು ಮೂಲೆ ಸೇರಿಸಲಿಲ್ಲ ಅಂದಿದ್ರೆ ನಮಗೆ ಡಿಸೈನು ಚೇಂಜ್ ಆಗ್ತಿತ್ತು. ಅದರಿಂದ ನಾನು 4 ಸೈಡು ಪೀಸ್ನ ಎಕ್ಸ್ಟ್ರಾ ಪೀಸ್ಗಳನ್ನ ಕಟ್ ಮಾಡಿ ಸೇರಿಸಿದ್ದೀನಿ. ಡಿಸೈನು ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ನೋಡಿ ಈ ಮೂಲೆ ಈ ರೀತಿ ಬರುತ್ತೆ. ಅದರಿಂದ ಕನ್ಫ್ಯೂಸ್ ಆಗಬೇಡಿ. ಪಕ್ಕದಲ್ಲೇ ವೈರ್ ಬಂದಂಗೆ ಕಾಣುತ್ತೆ ನೋಡಿ. ಇಲ್ಲಿ 2 ವೈರ್ ಪಕ್ಕದಲ್ಲಿ ಬಂದಿದೆ, 2 ವೈರು ಪಕ್ಕದಲ್ಲಿ ಬಂದಿದೆ. ಅದರಿಂದ ಇದೇ ರೀತಿ ಫ್ರೆಂಡ್ಸ್ ನೋಡಿ ಈ ರೀತಿ ಪೂರ್ತಿಯಾಗಿ ಒಂದು ರೌಂಡ್ ಹಾಕ್ಕೊಳ್ಳಿ. ಇಲ್ಲಿವರೆಗೂ ಹಾಕಿ ಎಂಡ್ ಮಾಡ್ಕೋಬೇಕು. ನಂತರ ನೆಕ್ಸ್ಟು ಲ್ಯಾಂಡರ್ ನಾಟ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಈಗ ಒಂದು ಲೈನ್ ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಆ ನಾಟ್ನ ಲೂಸ್ ಮಾಡ್ಕೋಬೇಕು. ಅಂದರೆ ಫಸ್ಟ್ ಲೈನ್ ಬಿಟ್ಟು 2ನೇ ಲೈನಿಂದ ನಾವು ಮೊದಲನೇ ನಾಟ್ ಹಾಕ್ಕೊಂಡಿದ್ದೀವಿ, ಅದನ್ನು ಲೂಸ್ ಮಾಡ್ಕೋಬೇಕು. ಈ ರನ್ನಿಂಗ್ ವೈರ್ನ ಫೋಲ್ಡ್ ಮಾಡಿ ಈ ಲೂಪ್ ಒಳಗೆ ಹಾಕ್ಕೊಳ್ಳಿ. ಮತ್ತು ಇದನ್ನು ತಗೋಬೇಕು.
ಈಗ ಇದನ್ನ ಈ ನಾಟ್ನ ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಬರುತ್ತೆ. ನೋಡಿ, ಈಗ ಇದನ್ನ ಟೈಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಇದೆ. ಇದನ್ನು ಬ್ಯಾಕಿಗೆ ತಗೊಳ್ಳಿ, ಫ್ರಂಟಿಗೆ ತಗೊಳ್ಳಿ. ಬ್ಯಾಕಲ್ಲಿರೋ ವೈರ್ನ ಮತ್ತೆ ಫ್ರಂಟಿಗೆ ತಗೊಳ್ಳಿ. ಈಗ ಇದಕ್ಕೆ ಬಾಕ್ಸ್ ನಟ್ ಬರುತ್ತೆ. ಬಾಕ್ಸ್ ನಟ್ ಹಾಕ್ತಾ ಇದ್ದೀನಿ. 3ನೇ ಲೈನಲ್ಲಿರೋ ಮೊದಲನೇ ನಾಟು ಬಾಕ್ಸ್ ನಟ್ ಬರುತ್ತೆ. ಬಾಕ್ಸ್ ನಟ್ ಹಾಕೋತಾ ಇದ್ದೀನಿ. ಇದು ಆಮೇಲೆ ನೆಕ್ಸ್ಟ್ ಮತ್ತೆ ಶಿವನ್ ಕಣ್ ನಾಟು. ಲ್ಯಾಂಡರ್ ನೋಟ್ ಹಾಕೊಂಡಾಗಿದೆ. ಲ್ಯಾಂಡರ್ ನೋಟ್ ಹಾಕ್ದ ಮೇಲೆ ನೋಡಿ, ಇಲ್ಲಿ ಕಾರ್ನರ್ ಇಲ್ಲಿ ಟರ್ನ್ ಆಗಿದೆ. ಈ ಕಾರ್ನರಲ್ಲಿ ಈ ರೀತಿ ಬರುತ್ತೆ. ಈಗ ಮತ್ತೆ ನಮಗೆ ಎಷ್ಟು ಲೈನ್ ಬೇಕು ಅಷ್ಟು ಲೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಕೊಂಡಾಮೇಲೆ ಪ್ರತಿ ಲೈನ್ ಎಂಡ್ ಮಾಡ್ಬೇಕಾದ್ರೆ ಲ್ಯಾಂಡರ್ ನಾಟ್ ಹಾಕ್ಕೊಂಡೆ ಎಂಡ್ ಮಾಡಿ. ನಾನು ಪೂರ್ತಿಗೆ ಹಾಕೊಬಂದು ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಕಂಪ್ಲೀಟ್ ಆಗಿದೆ ನೋಡಿ. ಟೋಟಲು 10 ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಳಗಡೆ ಸೇರಿಸ್ಕೋಬೇಕು. ಕೊನೆಯದಾಗೆ ಲ್ಯಾಂಡರ್ ನಾಟ್ ಹಾಕಿ ಎಂಡ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡ್ಕೊಂಡ್ರೆ ಒಂದು ನೋಡಿ, ಲ್ಯಾಂಡರ್ ನಾಟ್ ಹಾಕಿರೋದು ಈ ರೀತಿ ಬರುತ್ತೆ. ಆವಾಗ ಹೆಂಡ್ ಮತ್ತು ಸ್ಟಾರ್ಟಿಂಗ್ ಯಾವುದು ಅಂತ ಗೊತ್ತಾಗಲ್ಲ. ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರೋ ವೈರ್ನು ಸಹ ಈ ರೀತಿ ಎಲ್ಲ ಒಳಗೆ ಸೇರಿಸ್ಕೊಳ್ಳಿ. ಮೊದಲನೇ ಲೈನ್ನ ಇಲ್ಲಿರೋ ತಗೋತೀವಲ್ಲ, ಈ 2ನೇ ಲೈನ್ ಬಿಟ್ಟು 3ನೇ ಲೈನಿಂದ ನಾವು ಇದನ್ನೆಲ್ಲ ಒಳಗೆ ಸೇರಿಸ್ಕೋಬೇಕು. ಎಷ್ಟಿದೆ ಅಷ್ಟು ಪೂರ್ತಿಯಾಗಿ ಒಳಗೆ ಸೇರಿಸ್ಕೊಳ್ಳಿ. ಎಲ್ಲ ವೈರ್ಗಳನ್ನೂ ಇದೇ ರೀತಿ ಒಳಗೆ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ಈಗೆಲ್ಲ ಒಳಗೆ ಸೇರಿಸ್ಕೊಂಡಿದ್ದೀನಿ. ಎಲ್ಲ ವೈರ್ಗಳನ್ನೂ ಈಗ ಸೀದಾ ಮಾಡ್ಕೊತೀನಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮರೀದೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.